ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ. ಯಾರು ದಲಿತರು ಸಹ ಕಾಂಗ್ರೆಸ್ಸಿಗೆ ಮತ ಹಾಕಬಾರ್ದು, ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬಾರ್ದು. ಅದು ಒಂದು ಉರಿತಿರೋ ಬೆಂಕಿಯ ಮನೆ. ಅಲ್ಲಿ ಎಂದೂ ದಲಿತರಿಗೆ ಒಳ್ಳೆಯದಾಗುವಂಥದ್ದಲ್ಲ. ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂಥ ಗಾಂಧಿ ಮತ್ತು ನೆಹರು ಕುಟುಂಬದ ಒಂದು ಪಕ್ಷ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಯಾರು ಅದಾರೆ, ಅವ್ರು ಕಾಂಗ್ರೆಸ್ನಲ್ಲಿ ಇರಬಾರ್ದು. ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ದೂರ ಇರುವಂಥವ್ರು. ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಕುಟುಂಬ ಅಂದರೂ ಅಡ್ಡಿ ಇಲ್ಲ. ಎಂದು ಅಂಬೇಡ್ಕರ್ ಅವ್ರನ್ನ ವಿಚಾರಗಳಿಗೆ ವಿರೋಧ ಇದ್ದವ್ರನ್ನ ನಾವು ಯಾವ ಕಾಲಕ್ಕೂ ಅವರು ಒಬ್ಬ ದಲಿತ ನಾಯಕ ಅಂತ ಹೇಳಿ ಒಪ್ಪಲಿಕ್ಕೆ ತಯಾರಿಲ್ಲ. ಅಂಬೇಡ್ಕರ್ ಅಂದರೆ ಈ ದೇಶದಲ್ಲಿ ಸಾಮಾಜಿಕ ಒಂದು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಅಂಬೇಡ್ಕರ್ ಮಾಡಿದ್ದಾರೆ. ಒಂದು ಕುಟುಂಬದ ಚೀಲಾಗಳಾಗಿ ಇವತ್ತೇನು RSS ಬಗ್ಗೆ, ಹಿಂದುತ್ವದ ಬಗ್ಗೆ, BJP ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಪರಿಪಕ್ವವಾಗಿಲ್ಲ. ಅವ್ರ ತಂದೆಗೂ ಏನು ಕಿಸಿಲಿಕ್ಕಾಗಲಿಲ್ಲ RSSನು ಬಂದ್ ಮಾಡಲಿಕ್ಕೆ, ನೆಹರುಗೂ ಕಿಸಿಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿಗೂ ಆಗಿಲ್ಲ. ಇವ್ಯಾವ ಗಿಡ ತಪ್ಪಲು ಇದನ್ನು ಪ್ರಿಯಾಂಕಾ ಖರ್ಗೆ ತಿಳ್ಕೋಬೇಕು. ಏನೋ ಒಂದು 2 ವರ್ಷ ಹಾರಾಡಲಿ, ಎಷ್ಟು ಹಾರಾಡ್ತಾರೆ, ಯಾವ ಶಾಖೆ ಬಂದ್ ಮಾಡ್ತಾರೆ, ಏನು RSS ನಿರ್ಬಂಧ ಏನು ಮಾಡ್ತಾರೆ, ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವ್ರು ಇವ್ರ ಮಾತು ಕೇಳಿ ಹಾರಾಡಲಿ. ನಮ್ಮದೇ ಸರ್ಕಾರ ಬರ್ತದೆ ಮುಂದೆ ಬಂದಾಗ ಇವ್ರದ್ದೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ. ಅವ್ರಿಗೇನಾದರೂ ಪ್ರಿಯಾಂಕಾ ಖರ್ಗೆಗೆ, ಹರಿಪ್ರಸಾದ್ಗೆ, ಸಿದ್ದರಾಮಯ್ಯಗೆ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಏನು ಮಸೂದಿಗಳನ್ನು, ಮದ್ರಸಾಗಳನ್ನು ಕಟ್ಟಿದ್ದಾರೆ ಸರ್ಕಾರಿ ಜಾಗೆಯಲ್ಲಿ, ಮೊದಲು ಅದನ್ನು ತೆಗೆದು ಹಾಕಲಿ. ಅಲ್ಲಿಂದ RSS ಬಗ್ಗೆ ಮಾತಾಡಲಿ. RSS ಶಾಖೆಗಳಲ್ಲಿ ವಿದ್ಯಾರ್ಥಿಗಳನ್ನು ಬ್ರೈನ್ ವಾಶ್ ಮಾಡಲಾಗ್ತಿದೆ. RSSನಲ್ಲಿ ದೇಶಭಕ್ತಿ ಬಿಟ್ಟರೆ ಏನೂ ಕಲಿಸೋದಿಲ್ಲ. ವ್ಯಕ್ತಿ ಪೂಜೆ ಅಲ್ಲಿಲ್ಲ. ರಾಷ್ಟ್ರವೇ ನಮ್ಮ ಗುರು, ಭಗವಾನೇ ನಮ್ಮ ಗುರು ಅಂತ ಇಷ್ಟು ಬಿಟ್ಟರೆ ಎಲ್ಲೂ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡಿರಿ, AK-47 ತೊಗೊಂಡು ಹೋಗಿ ಹೊಡ್ರಿ ಅಂತೇಳಿ ತಾಲಿಬಾನಿ ಸಂಸ್ಕೃತಿ RSSಲಿಲ್ಲ. RSSಸು ಒಂದು ವಿಚಾರಧಾರೆ, ಅದು ವಿಚಾರಧಾರೆ ಭಾರತ ಮಾತೆಯ ಒಂದು ರಕ್ಷಣೆ ಆಗಬೇಕು, ಗೌರವ ಕೊಡಬೇಕು ಅನ್ನೋದು ಬಿಟ್ಟರೆ RSS ಏನೂ ಕಲಿಸೋದಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಯಾವ ಸಲಹೆ ಕಲ್ತಾರೋ, ಏನು ಮದ್ರಸಾದಾಗ ಕಲ್ತಾರೋ, ಏನು ಅರ್ಬಸ್ತಾನದ ತಾಲಿಬಾನ್ದಾಗ ಕಲ್ತವ್ರು ನನಗೆ ಗೊತ್ತಿಲ್ಲ. ನಿರಂತರವಾಗಿ ದಾಳಿ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ. ಏನೋ ಪಾಪ ಬಂದಾರವ್ರು, ವಯಸ್ಸು, ದುಡ್ಡು, ಅಧಿಕಾರ ಎಲ್ಲ ಸಿಕ್ಬಿಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ಕೋತಾರೆ ಇದ್ದಾರೆ. ಸರ್, ಇನ್ನೊಂದು ಚರ್ಚೆ, ಯಡಿಯೂರಪ್ಪರ ಬಗ್ಗೆ ಯತ್ನಾಳ್ ಸಾಫ್ಟ್ ಆಗಿದ್ದಾರೆ, ಆ ಥರ ಏನಾದ್ರು ಇದೆಯಾ? ವಿರುದ್ಧ ಮಾತಾಡಲ್ಲ ಅಂತ ನೋಡ್ರಿ, ಆ ಸಾಫ್ಟ್ ಆಗೀನಿ, ನಾವು ಹೋಗಿ ಅವ್ರು ರಾಜಿ ಆಗೀನಿ, ಇದನ್ನು ನಿಮ್ಮ ಡಿಕ್ಷ್ನರಿ ಒಳಗಿದ್ದರೆ ತೆಗೆದುಬಿಡಿ. ಸಾಫ್ಟು ಆಗೋದಿಲ್ಲ, ಅವ್ರ ಜೊತೆ ರಾಜಿನೂ ಆಗೋದಿಲ್ಲ. ಅವ್ರೇನು BJPಗೆ ತಗೋಲಿಲ್ಲ ಅಂದರೂ ಪರವಾಗಿಲ್ಲ. BJPಗೆ ಅವ್ರು ತಗೋಲಿಲ್ಲ, ಅವ್ರ ಅಪ್ಪ ಮಗ ಕೂಡಿ ಅಂದರು ನಾನು ಯಡಿಯೂರಪ್ಪಗೆ ಏನಾರು ಹೋಗಿ BJP ಹೈಕಮಾಂಡು ಕ್ಷಮೆ ಬೇಡಬೇಕಂತ ಯತ್ನಾಳ್ ಹೇಳಿದ್ರೆ ನಾನು ಕೇಳೋದಿಲ್ಲ. BJPಗೆ ಹಿಂದುತ್ವ ಬೇಕಾಗಿದ್ದರೆ, BJPಗೆ ಹೊಸ ಭವಿಷ್ಯ ಬೇಕಾಗಿದ್ದರೆ, ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಆದರೆ BJPಗೆ ಭವಿಷ್ಯ ಇದೆ. ಯಾಕಂದ್ರೆ BJPಗೆ ಭವಿಷ್ಯ ಇಲ್ಲ, ಅದಕ್ಕೆ ಅವರು ಮುಖ್ಯಮಂತ್ರಿ ಮಾಡಿಲ್ಲ. RV ದೇಶಪಾಂಡೆ ಅವರು ಒಬ್ಬರೇ ಹೇಳಿಲ್ಲ, ಭಾಳ ಮಂದಿ ಶಾಸಕರು ಹೇಳಿದ್ದಾರೆ. ಇಷ್ಟು ಶಾಸಕರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಅನುದಾನ ಇಲ್ಲ, ನಮಗೆ ಅಭಿವೃದ್ಧಿ ಆಗ್ತಾಯಿಲ್ಲ, ಎಷ್ಟು ಮಂದಿ ಹೇಳಿದ್ದಾರೆ. ನಮ್ಮ BR ಪಾಟೀಲ್ ಆಳಂದ್ ಹೇಳಿದ್ದಾರೆ, ಇನ್ನೊಬ್ಬರು ನಮ್ಮ ಬಳ್ಳಾರಿ ಏನು ಗ್ರಾಮೀಣದಿಂದ ಆರಿಸಿ ಬಂದಾರಲ್ಲ ಹಿರಿಯ ನಮ್ಮ ಶಾಸಕರು, ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಒಂದು ಬುಟ್ಟಿ ಮಣ್ಣು ಸಹಿತ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ರೋಡಿಗೆ ಹಾಕೋದಾಗಿಲ್ಲ. ಗೋಪಾಲಕೃಷ್ಣ NY ಗೋಪಾಲಕೃಷ್ಣ ಅವರು ಹೇಳಿದ್ರು. ಅಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಈ ಗ್ಯಾರಂಟಿ ವಿರೋಧಿಗಳಿದ್ದಾರೆ. ಆದರೆ ಅನಿವಾರ್ಯ ಏನಾಗಿದೆ ಅಂದರೆ ಇವತ್ತು ಸರ್ಕಾರ ಇದೆ ಅನ್ನೋಂಥ ಕಾರಣದಿಂದ ಇವತ್ತು ಅವರು ಒಳಗೂ ಮಾತಾಡ್ತಾ ಇದ್ದಾರೆ ಶಾಸಕಾಂಗ ಪಕ್ಷದಲ್ಲಿ. ಈಗ ಒಬ್ಬೊಬ್ಬರೇ ಹಿರಿಯ ನಾಯಕರು, ಯಾಕಂದರೆ RV ದೇಶಪಾಂಡೆ ಅಂತ ಒಬ್ಬ ಹಿರಿಯ ನಾಯಕರು ಮಾತಾಡಬೇಕು. ಅವರು ಅಂಥವ್ರು ಹಿರಿಯರು ಏನು ಯಾರಿಗೂ ಹಂಚಬಾರ್ದು, ಹೈಕಮಾಂಡ್ಗೆ ಎದಕ್ಕೆ ಹಂಚಬೇಕು. ಈಗ ನನಗೆ ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಕುಚ್ಚಾಟೆ ಮಾಡಿದೆ, ನಾನು ಈಗಾದರೂ ಹಂಚೋದಿಲ್ಲ. ಹೈಕಮಾಂಡ್ ಎಲ್ಲರೂ ಯಡಿಯೂರಪ್ಪನ ಮನೆಗೆ ಹೋಗಂದ್ರೆ ಹೋಗೋದಿಲ್ಲ.
ಯಡಿಯೂರಪ್ಪನ ಬಿಟ್ಟು ಮಾತಾಡ್ತಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಇಲ್ಕಂದ್ರೆ ಇಲ್ಲ. ಹಿಂಗೆ ಕೆಲವೊಂದು ಹಿರಿಯ ನಾಯಕರು ಮಾತಾಡ್ಲಿಕ್ಕೆ ಚಾಲೂ ಮಾಡಿದ್ರೆ ಒಂದು ಪಕ್ಷ ಸುಧಾರಣೆ ಆಗ್ತದೆ. ಇಲ್ಕಂದ್ರೆ ಕೆಲವೊಂದು ಆಸ್ತಿಗೆ ಆದಂಗೆ ಆಗ್ತದೆ ಕೆಲವೊಂದು ಪಕ್ಷಗಳು. ಬಿಹಾರ್ಗೆ ಚುನಾವಣೆಗೆ ಫಂಡಿಂಗ್ ಬೇಕಾಗಿದೆ. ಪಾಪ ಅವನು ಯಾರು ಚಿತ್ರದುರ್ಗ MLA ಏನೋ ಸಂಗ್ರಹ ಮಾಡಿಟ್ಟಿದ್ರು, ಅದನ್ನೆಲ್ಲ ED ಅವ್ರು ತೊಗೊಂಡು ಹೋದರು. ಈಗ ಮತ್ತೆ ಏನು ಮಾಡ್ರಪ್ಪ ಎಲ್ಲರೂ ನೀವು 50 ಕೋಟಿ ಕೊಡು, ನೀ 100 ಕೋಟಿ ಕೊಡು. ಇಲ್ಲಿ ಬೆಂಗಳೂರು ಒಬ್ಬರು ಉಸ್ತುವಾರಿ ಅದಾರಲ್ಲ, ಸ್ಕ್ವೇರ್ ಫೀಟಿಗೆ 75 ರೂಪಾಯಿದಂಗೆ ವಸೂಲಿ ಮಾಡ್ಲಕತ್ತಾರೆ ಬೆಂಗಳೂರಿನಾಗ. ಅದ್ರದ್ದು 50 ರೂಪಾಯಿ ನಮಗೆ ಕೊಡು ಅಂತೇಳಿ ರಾಹುಲ್ ಗಾಂಧಿ ಕೇಳ್ತಾರೆ. ಅದ್ರ ಸಲ ಕರೆದಾರೆ ಮಗ. ಅದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಹಣ ಸಂಗ್ರಹ ಮಾಡಿಕೊಡ್ತಾರೋ, DK ಶಿವಕುಮಾರ್ ಹೆಚ್ಚು ಸಂಗ್ರಹ ಮಾಡಿಕೊಡ್ತಾರೋ, ಅದ್ರ ಮ್ಯಾಗ ನವಂಬರ್ ಕ್ರಾಂತಿ ಆಗೋದಿದೆ. ನವಂಬರ್ ಕ್ರಾಂತಿ ಡಿಪೆಂಡ್ ಏನಿದೆ ಅಂದರೆ ಈಗ ಯಾರು ಹೆಚ್ಚು ಕಾಂಗ್ರೆಸ್ಸು ಹೈಕಮಾಂಡಿಗೆ ಫಂಡ್ ಕೊಡ್ತಾರೋ ಅವರು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಹೆಚ್ಚು ಫಂಡ್ ಕೊಟ್ಟರೆ ಹಿಂದುಳಿದ ನಾಯಕ ಮುಂದುವರಿಬೇಕಂತ ರಾಹುಲ್ ಗಾಂಧಿ ಹೇಳ್ತಾನೆ. ಸಿದ್ದರಾಮಯ್ಯ DK ಶಿವಕುಮಾರ್ ಕಡಿಮೆ ಕೊಟ್ಟರೆ ಬದಲಾವಣೆ ಅನಿವಾರ್ಯ ಅಂತೇಳಿ DK ಶಿವಕುಮಾರ್ ಮಾಡಬೇಕು. ಇಷ್ಟೇ, ಮತ್ತೊಂದೇನಿಲ್ಲ.